ನಮಸ್ಕಾರ ಎಲ್ಲರಿಗೂ. ಸಂವಾದ ಸಫಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಭೀಮ್ರಾ ಐಕೂರ್. ಲಾಂಗ್ ವೀಕೆಂಡ್ ಇತ್ರಿ, ಯಾವ್ದಾದ್ರು ಹೊಸ ಪ್ಲೇಸ್ಗೆ ಹೋಗ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಿರ್ಬೇಕಾದ್ರೆ ಸಿಕ್ಕಿದೆ ಈ ಪಯನಿಯರ್ ಪವರ್ ಕಾರ್ಪೊರೇಷನ್. ನೋಡ್ರಿ, ಈ ಪಯನಿಯರ್ ಪವರ್ ಕಾರ್ಪೊರೇಷನ್ ಏನಂದ್ರ ಈ ನೀರಿನಿಂದ ಕರೆಂಟ್ ಉತ್ಪತ್ತಿ ಮಾಡ್ತಾರಲ್ರಿ, ಅದ ನೋಡ್ರಿ. ಇದು ನಮ್ಮೂರ ಹತ್ರ ಐತೆ ಅನ್ನೋದೇ ನಮ್ಗೆ ಗೊತ್ತಿರ್ಲಿಲ್ರಿ. ಅದು ಸರ್ಚ್ ಮಾಡ್ಬೇಕಾದ್ರೆ ಸಿಕ್ಕಿದ್ರಿ. ಇದು ನೋಡ್ರಿ, ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಬೆಂಚಿಗಡ್ಡಿ ಗ್ರಾಮ. ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಹುಡುಕ್ತಾ ಹೋದಾಗ ಗೊತ್ತಾಗಿದ್ದ ನಮ್ಗೆ ಈ ಬೆಂಚಿಗಡ್ಡಿ ಗ್ರಾಮ ಕಕ್ಕೇರಿ ಹತ್ರ ಐತಂತ. ಸೊ ಅಲ್ಲಿಗೆ ಹೆಂಗ್ ಪರ್ಮಿಷನ್ ತಗೊಳ್ಬೇಕಂತ ಥಿಂಕ್ ಮಾಡ್ತಿರ್ಬೇಕಾದ್ರೆ ಗೊತ್ತಾಗಿದ್ದು, ನಮ್ಮ ಬ್ರದರ್ ಒಬ್ರು ಅಲ್ಲಿ ವರ್ಕ್ ಮಾಡ್ತಾ ಇದಾರಂತ. ಸೊ ಅವಾಗ ನಮ್ಮ ಬ್ರದರ್ಗೆ ಫೋನ್ ಮಾಡಿದ್ವಿ. ಅವ್ರು ಹೇಳಿದ್ರೆ ನನಗೆ ಪರಿಚಯ ಅದಾರ, ಬರ್ರಿ ಹೋಗಿ ಬರಮ್ಮ, ಒಳಗಡೆ ಅಲೋ ಮಾಡ್ತಾರಂತ ಹೇಳ್ರಿ. ತಡ ಮಾಡ್ಲಿಲ್ಲ ನೋಡ್ರಿ, ಅವ್ರ ಕಾರ್ ತೊಗೊಂಡು ಹೊಂಟ್ಬಿಟ್ಟಿವ್ರಿ. ಪ್ರಾಜೆಕ್ಟ್ ಬಗ್ಗೆ ಇನ್ನೊಂದು ಹೇಳ್ಬೇಕಂದ್ರೆ, ಇದು ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ದೊಡ್ಡ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ನೋಡ್ರಿ. ಅರೌಂಡ್ 24.5 ಮೆಗಾವ್ಯಾಟ್ ವಿದ್ಯುತ್ ಉತ್ಪತ್ತಿ ಆಗುತ್ತೆ. ಬರೀ ಇದ್ರ ಬಗ್ಗೆ ಡೀಟೇಲ್ ಆಗಿ ಇಂಜಿನಿಯರ್ಸ್ ಅದಾರ, ಅವ್ರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರ. ಅದ್ರ ಬಗ್ಗೆ ತಿಳ್ಕೊಂಬರ. ನಾವು ಇವತ್ತಿಲ್ಲಿ ಪಯನಿಯರ್ ಪವರ್ ಹೌಸ್ ಬಂದಿದೀವಿ. ಇಲ್ಲಿ ನಮ್ ಜೊತೆ ಇಲ್ಲಿ ಕೆಲಸ ಮಾಡೋದು ಮೆಕ್ಯಾನಿಕಲ್ ಇಂಜಿನಿಯರ್ ಅದಾರ. ಬನ್ನಿ, ಈ ಪವರ್ ಹೌಸ್ ಎಷ್ಟು ಕೆಪಾಸಿಟಿ ಐತಿ, ಇಲ್ಲಿಂದ ಎಲ್ಲೆಲ್ಲಿ ಪವರ್ ಹೋಗುತ್ತಾ ಕೇಳ್ಕೊಂಬರ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಇಲ್ಲಿಂದ ಇದು ಎಷ್ಟು ಕೆಪಾಸಿಟಿ ಐತ್ರಿ ಸರ್? ಈಚ್ ಒಂದು ಯೂನಿಟ್ ಜನರೇಟರ್ ಕೆಪಾಸಿಟಿ ಬಂದು 8.25 ಮೆಗಾವ್ಯಾಟ್ ಸರ್. ಮೆಗಾವ್ಯಾಟ್ಸ್ ಅಂದ್ರೆ 3 ಪೈನರ್ ಜನಕ್ಕೂ ಲಿಮಿಟೆಡ್ ಇದು PGL. ಈ ಸೈಡ್ 3 ಯೂನಿಟ್ಸ್ ಇದೆ ಸರ್. 1 ಯೂನಿಟ್ ಅದು 2, ಅದು 3ನೇ ಯೂನಿಟ್ ಸರ್. ಇಲ್ಲಿಂದ ಎಲ್ಲಿ ಪವರ್ ಸಪ್ಲೈ ಆಗ್ತದೆ? ಇಲ್ಲಿಂದ ಗುರುಗುಂಟ ಸರ್ ಸಪ್ಲೈ ನಮ್ದು. ಗುರುಗುಂಟ ಸ್ಟೇಷನ್ ಸಬ್ ಸ್ಟೇಷನ್ ಅಲ್ಲಿ ಸ್ಟೇಷನ್ ಅಲ್ಲಿಂದ ಬೇರೆ ಕಡೆ ಹೌದು. ಅಂದ್ರೆ ಇಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ? ಟೋಟಲ್ ನಮ್ಮ ಹತ್ರ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ 20 ಇಂದ 22 ಮೆಂಬರ್ಸ್ ಇದೀವಿ ಸರ್. ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ 24 ತನಕ ಇದಾರೆ ಸರ್. 24 ತನಕ. ಮೆಕ್ಯಾನಿಕಲ್ ಅಲ್ಲಿ ಒಂದು 10 ಜನ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಇದೀವಿ ಸರ್. ಒಂದು 8 ಜನ ಫಿಟರ್ಸ್ ಇದಾರೆ ಸರ್. ಈಗ ಎಷ್ಟು 3 ಇದೆ ಅಂದ್ರಲ್ಲ ಪ್ಲಾಂಟ್? 3 ಟರ್ಬೈನ್ಸ್ ಇದೆ. ಇಲ್ಲಿ 3 ಟರ್ಬೈನ್ಸ್ ಸರ್, ಆ ಸೈಡ್ 3 ಟರ್ಬೈನ್ಸ್ ಇದೆ. ಟೋಟಲ್ 6 ಟರ್ಬೈನ್ಸ್. 6 ಟರ್ಬೈನ್ಸ್. ಸೊ ಇದು ಅಂಡರ್ ಗವರ್ಮೆಂಟ್ ಅಂಡರ್ಟೇಕನ್ ಇಲ್ಲ ಪ್ರೈವೇಟ್ ಲಿಮಿಟೆಡ್? ಪ್ರೈವೇಟ್. ಅದೇ ಪಯನಿಯರ್ ಅಂತ. ಪಯನಿಯರ್. ಎಲ್ಲಿ ಅವರು ಸರ್? ಅವರು ಬಂದು ಆಂಧ್ರ ಪ್ರದೇಶ. ಇನ್ನೊಂದು ಒಂದ್ ಪ್ಲಾಂಟ್ ಬಂದ್ಬಿಟ್ಟು ಮೈಸೂರಲ್ಲಿ ಸರ್. ಇನ್ನೊಂದು ಇದು ಬೆಂಚಿಗಡ್ಡಿ ಪ್ಲಾಂಟ್. ಅಂದ್ರೆ ಈ ಗವರ್ಮೆಂಟ್ ಕಡೆಯಿಂದ ಏನು ಸವಲತ್ತು ಇರಲ್ಲ ಸರ್? ಇದು ಆಸ್ ಎ ಪ್ರೈವೇಟ್ ಬಾಡಿ ಆಗಿದೆ ಸರ್. ಗವರ್ಮೆಂಟ್ ಇಂದ ಏನು ಕೆಳಗಡೆ ಟರ್ಬೈನ್ ತೋರಿಸ್ತೀರಾ ಸರ್? ಟರ್ಬೈನ್ ತೋರಿಸ್ತೀನಿ ಬನ್ನಿ ಸರ್. ಇಲ್ಲಿಂದ ಸರ್ ಇದೇನಿದೆಯಲ್ಲ, ಇಲ್ಲಿಂದನೇ ಕೆಳಗಡೆನೆ ಟರ್ಬೈನ್ ಕಂಪ್ಲೀಟ್. ಇದು ಕಪ್ಲಿಂಗ್ ಸರ್. ಇದು ಇದರಿಂದ ಮೇಲ್ಗಡೆ ಜನರೇಟರ್ ಅದು ಕಂಪ್ಲೀಟ್ ಆಗಿ ಕೆಳಗಡೆ ಟರ್ಬೈನ್. ಇಲ್ಲಿಂದ ಟರ್ಬೈನ್ ಸರ್. ಇದು ಟರ್ಬೈನ್ ಶಾಫ್ಟ್ ಇದು ಸರ್. ಇಲ್ಲಿಂದ ಕೆಳಗಡೆ ಇರೋದೆಲ್ಲ ಕಂಪ್ಲೀಟ್ ಟರ್ಬೈನ್. ಇದು ಕಪ್ಲನ್ ಟರ್ಬೈನ್. ಇದು ಎಲ್ಲ ಗ್ರೇಡ್ ಸರ್. ಇದೆಲ್ಲ ಏನ ರೊಟ್ಟೆ ಅಂತಲ್ಲ, ಇದು ಸಿಲಿಂಡರ್ ಸರ್. 2 ಸಿಲಿಂಡರ್ ಸಿರೀಸ್ ಏನಿದೆಲ್ಲ ಸರ್, ಇದು ಎಟ್ ಅ ಟೈಮ್ ಓಪನ್ ಆಗುತ್ತೆ, ಎಟ್ ಅ ಟೈಮ್ ಕ್ಲೋಸ್ ಆಗುತ್ತೆ ಸರ್. ಈಗ ಆಲ್ರೆಡಿ ರನ್ನಿಂಗ್ ಅಲ್ಲಿ ಇಲ್ಲ ಸರ್, ರನ್ ಇಲ್ಲ ಸರ್. ಇವತ್ತು ನೀರ್ ಇರ್ಲಿಲ್ಲ ಅಂತ ಕ್ಲೋಸ್ ಇದೆ. ಇವತ್ತು ಏನಿಲ್ಲ. ಕೆಳಗಡೆ ನೋಡ್ಬೇಕಂದ್ರೆ ಅಲ್ಲಿ ಆ ಸೈಡ್ ಹೋಗೋಣ. ಫುಲ್ ಕೆಳಗಡೆ ಅಂದ್ರೆ ಈ ವಾಟರ್ ಎಲ್ಲಿಂದ ಬರುತ್ತೆ? ಅದನ್ನ ತೋರಿಸ್ತೀನಿ. ಅಲ್ಲಿ ಮೇಲ್ಗಡೆ ಇದು ಮೇನ್ ಪೆನ್ ಸ್ಟಾಕ್ ಸರ್. ಇದು ಪೆನ್ ಸ್ಟಾಕ್ ಅಂದ್ರೆ ವಾಟರ್ ಸ್ಟೋರೇಜ್. ಅದು ಮೇಲ್ಗಡೆಯಿಂದ ಅಲ್ಲಿಂದ ಇದು ಇನ್ಲೆಟ್ ಆಫ್ ದ ಟರ್ಬೈನ್. ಟೋಟಲ್ ಇದು ಪೆನ್ ಸ್ಟಾಕ್ ಸರ್. ಇದಕ್ಕೊಂದು ಕಂಟ್ರೋಲ್ ವ್ಯಾಲ್ಯೂ ಇದೆ ಸರ್. ಮೇನ್ ಇನ್ಲೆಟ್ ವ್ಯಾಲ್ಯೂ, ವಾಟರ್ ಎಷ್ಟು ನೋಡ್ಕೊರಿ. ಮೇನ್ ಇನ್ಲೆಟ್ ವ್ಯಾಲ್ಯೂ ಅದು. ಇದು ಓಪನ್ ಕ್ಲೋಸ್, ಇದರಿಂದಾನೇ ನಮ್ ಮೇನ್ ಅಲ್ಲಿಂದ. ಅದು ಪೈಪ್ ಬಂದ್ಬಿಟ್ಟು ಕೂಲಿಂಗ್ ವಾಟರ್ ಸಪ್ಲೈ ಸರ್. ಅದು ಕೂಲಿಂಗ್ ಲೈನ್, ಟರ್ಬೈನ್ಗೆ ಜನರೇಟರ್ ಗೆ ಕೂಲಿಂಗ್ ಲೈನ್. ಅದು ಅಲ್ಲಿಂದಾನೆ ಮೇನ್ ಕೂಲಿಂಗ್ ಮಾಡ್ಬೇಕಲ್ಲ ಸರ್. ಅದು ಇಂಪಾರ್ಟೆಂಟ್ ಸರ್. ಫಸ್ಟ್ ಅದು ಬೈಪಾಸ್ ವಾಲ್ವ್. ಅಂದ್ರೆ ಇದು ಪೆನ್ ಸ್ಟಾಕ್, ಇದು ಸ್ಪೈರಲ್ ಕೇಸಿಂಗ್. ಈ ಸೈಡ್ ಇದೆಯಲ್ಲ, ಈ ಡೈರೆಕ್ಟ್ ಆಗಿ ನಾವು MI ಓಪನ್ ಮಾಡಕ್ ಆಗಲ್ಲ ಸರ್. ಯಾವ್ದು ಇದನ್ನ ಡೈರೆಕ್ಟ್ ಆಗಿ ಓಪನ್ ಮಾಡಕ್ ಆಗಲ್ಲ ಸರ್. ಯಾಕಂದ್ರೆ ಅದು ಫೋರ್ಸ್ ಜಾಸ್ತಿ ಇರುತ್ತೆ. ಸಡನ್ ಆಗಿ ಬಂದ್ಬಿಟ್ರೆ ಒಳಗಡೆ ಗೈಡ್ ವೇನ್ಸ್ ಗೆ ಎಫೆಕ್ಟ್ ಆಗುತ್ತೆ. ಮತ್ತೆ ಇನ್ನೊಂದು ಪ್ರೆಷರ್ ಈಕ್ವಲ್ ಮಾಡ್ಬೇಕು ನಾವು. ಅದಕ್ಕೋಸ್ಕರ ಫಸ್ಟ್ ಬೈಪಾಸ್ ವಾಲ್ ಓಪನ್ ಮಾಡ್ಕೊಂಡು ಎಲ್ಲಾನು ಫಿಲ್ ಮಾಡ್ಕೊಂತೀವಿ. ಈ ಸೈಡ್ ಆಲ್ರೆಡಿ ಇದು ಫಿಲ್ ಮಾಡ್ಕೊಂತೀವಿ. ಇದು ಸ್ಪೈರಲ್ ಕೇಸಿಂಗ್ ಸರ್. ಇದು ಈ ತರ ರೊಟೇಟ್ ಇರುತ್ತೆ. ಸ್ಪೈರಲ್ ಕೇಸಿಂಗ್ ಫಿಲ್ ಮಾಡ್ಕೊಂಡು ಆಮೇಲೆ MI ಇರುತ್ತಲ್ಲ, ಮೇನ್ ಇನ್ಲೆಟ್ ವಾಲ್ವ್ ಓಪನ್ ಮಾಡ್ತೀವಿ. ಆಮೇಲೆ ಪ್ರೆಷರ್ ಬ್ಯಾಲೆನ್ಸ್ ಆಗುತ್ತೆ 2 ವಾಟರ್ದು. ಆಮೇಲೆ ನಮಗೆ ಏನ್ ಬೇಕಾಗುತ್ತೆ ಸರ್? ಗೈಡ್ ವೇನ್ RB ಅಲ್ಲಿಂದ ಇದು ಓಕೆ ಸರ್. ಇದು
OPU ಅಂದ್ರೆ ಆಯಿಲ್ ಪ್ರೆಷರ್ ಯೂನಿಟ್. ಆಯ್ ಪ್ರೆಷರ್ ಫುಲ್ ಆರ್ಟ್ ಆಫ್ ದ ಹೈಡ್ರೋಪಾರ್ ಬಟನ್ ಇದೆ. ಏನೇನ್ ಇದು ಇಲ್ಲಿಂದಾನೆ ಎಲ್ಲಾನು ಓಪನ್ ಕ್ಲೋಸ್ ಆಗೋದು ಇಲ್ಲೇ. ಗೈಡ್ ವೇನು, RB ಎಲ್ಲ ಈ ಬೈಪಾಸ್ ಕಂಟ್ರೋಲ್ ಇಲ್ಲಿಂದಾನೆ. ಅಂದ್ರೆ ಮೇಲಿಂದ ಆಪರೇಟ್ ಮಾಡ್ತಾರೆ, ಇಲ್ಲಿಂದ ಆಪರೇಟ್ ಆಗುತ್ತೆ ಸರ್. ಮೇನ್ ಇದು ಆಪರೇಟ್ ಆಗದೆ ಇದು. ಇದ್ರಲ್ಲಿ ಆಯಿಲ್ ಇರುತ್ತೆ. ಆಯಿಲ್ ಕೆಪಾಸಿಟಿ ಎಷ್ಟಿರುತ್ತೆ ನೋಡ್ರಿ ಇಲ್ಲಿ ಟೋಟಲ್ ಇಲ್ಲ ಆಯಿಲ್ ಕೆಪಾಸಿಟಿ. ಈ ರೇಂಜಿಗೆ ಆಯಿಲ್ ಮೇಂಟೈನ್ ಮಾಡಿರ್ತೀವಿ ನಾವು. ಒಂದು ಇದು ಅದ್ರದ್ದೆಲ್ಲ ಪ್ರೆಷರ್ ಸರ್ 62 ತನಕ ಪ್ರೆಷರ್ ಇರುತ್ತೆ. ಆಯಿಲ್ ಪ್ರೆಷರ್ ಯೂನಿಟ್ ಪ್ರೆಷರ್ ಇರುತ್ತೆ. ಅದು ಅಕ್ಯುಮುಲೇಟರ್ ಸರ್. ಅದೆಲ್ಲ ಅಕ್ಯುಮುಲೇಟರ್ ನೈಟ್ರೋಜನ್ ಸಿಲಿಂಡರ್ಸ್ ಇರುತ್ತೆ ಸರ್. ಅಂದ್ರೆ ಅದಕ್ಕೆ ಆಯಿಲ್ ಪ್ರೆಷರೈಸ್ಡ್ ಆಯಿಲ್ ಬೇಕಲ್ಲ, ಅದಕ್ಕೆ ಇದು ಇದರಿಂದ ಪ್ರೆಷರ್ ಕೊಟ್ಟು RB ನ ನಾವು ಓಪನ್ ಕ್ಲೋಸ್ ಮಾಡ್ತೀವಿ. ಶೂಟ್ ಮಾಡ್ತಂದ್ರೆ ಮಾಡಿಲ್ಲ ಈ ತರ ಇರುತ್ತೆ ಸರ್. ಸೊ ಸ್ಲೋ ಬೆಡ್ ಸರ್. ಇಲ್ಲಿ ರನ್ನರ್ ಬ್ಲೇಡ್ ಸರ್. ಇದು ಬ್ಲೇಡ್ಸ್ ರನ್ನರ್ ಬ್ಲೇಡ್ಸ್ ಅಂತಾರೆ ಇವೆಲ್ಲ. ರೊಟೇಟ್ ಆಗೋದು ಅಲ್ಲಿಂದ ಸರ್ ಕಾಣಿಸ್ತಿದೆ ಒಳಗಡೆ. ಅದು ಗೈಡ್ ವೇನ್ಸ್ ಅವು ಮೇಲ್ಗಡೆ ತೋರಿಸಿದಲ್ಲ ಸಿಲಿಂಡರ್ ಅದು ಸೈಡ್ ಅಲ್ಲ ಓಪನ್ ಕ್ಲೋಸ್ ಆಗುತ್ತೆ ಸರ್. ಅದು ಓಪನ್ ಆಗುತ್ತೆ, ಅಟ್ ಟೈಮ್ ಓಪನ್ ಮಾಡ್ತಾರೆ ಸರ್. ಇದನ್ನ ಗೈಡ್ ವೇನ್ ನ RB ನ ಅವಾಗ ಸ್ಪಿನ್ನಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸ್ಪಿನ್ನಿಂಗ್ ಸ್ಟಾರ್ಟ್ ಅವಾಗ ಇದು ರೊಟೇಟ್ ಆಗುತ್ತೆ. ಓಪನ್ ಅಂದ್ರೆ ಈಗ ಓಪನ್ ಆಗುತ್ತೆ ಸರ್. ಈ ತರ ಓಪನ್ ಆದ್ರೆ ಪ್ರೆಷರ್ ಬರುತ್ತಲ್ಲ ವಾಟರ್, ಆಮೇಲೆ ಹಿಂಗ್ ರೊಟೇಟ್ ಸ್ಟಾರ್ಟ್ ಆಗುತ್ತೆ. ಇದು ಅದು ಸ್ಪೈರಲ್ ಕೇಸಿಂಗ್ ಸರ್. ಅಲ್ಲಿಂದ ಒಳಗಡೆ ಇರೋದು ಆ ಸೈಡ್ ಬೈಪಾಸ್ ಲಿಂದ ಫಿಲ್ ಮಾಡ್ತು ಅಂತ ಹೇಳಿದ್ವಲ್ಲ, ಅದೇ ಇನ್ಲೆಟ್ ಆಫ್ ದ ಇನ್ಲೆಟ್ RB ಗೆ ಅದೇ ಇನ್ಲೆಟ್ ವಾಟರ್. ಇಲ್ಲಿಂದ ಡ್ರಾಫ್ಟ್ ಟ್ಯೂಬ್ ಸರ್. ಇದು ಡ್ರಾಫ್ಟ್ ಕೆಳಗಡೆ ಸೆಕ್ಷನ್ ಕೋನ್. ಇದು ಕೆಳಗಡೆ ಡ್ರಾಫ್ಟ್ ಟ್ಯೂಬ್ ಎಕ್ಸಿಟ್ ಆಫ್ ದ ಟರ್ಬೈನ್. ಇದು ಇಲ್ಲಿಂದ ಒಳಗಡೆ ಎಕ್ಸಿಟ್. ಅದು ನೀರೆಲ್ಲ ಕೆಳಗಡೆ ಅಲ್ಲಿಂದ ಎಕ್ಸಿಟ್ ಸರ್. ಅಲ್ಲಿಂದ ಎಕ್ಸಿಟ್ ಸರ್. ಗೇಟ್ ಕ್ಲೋಸ್ ಮಾಡಿದೀವಿ ಸರ್. ಕ್ಲೋಸ್ ಮಾಡಿದ್ರೆ ಬರಬಾರ್ದು ರಿಟರ್ನ್ ಯಾಕಂದ್ರೆ ಮೇಂಟೆನೆನ್ಸ್ ಮಾಡ್ತಿದ್ವಲ್ಲ. ಇದೇ ಮೇನ್ ಅಂದಂಗ ಆಗಿ ಪವರ್ ಮೇಲೆ ಜನರೇಟ್ ಆಗೋದು ಮೇನ್. ಸ್ಲೋ ಆಗಿ ಬನ್ನಿ ಸರ್. ಸ್ಲೋ ಇದು ಕೂಲಿಂಗ್ ವಾಟರ್ ಲೈನ್ ಸರ್. ಮೇನ್ ಇಂಪಾರ್ಟೆಂಟ್ ಕೂಲಿಂಗ್ ವಾಟರ್ ಟರ್ಬೈನ್ ರನ್ ಆಗ್ಬೇಕಂದ್ರೆ ಕೂಲಿಂಗ್ ಇಂಪಾರ್ಟೆಂಟ್ ಸರ್. ಇದು ಸರ್ ಇಲ್ಲಿಂದ ಕೂಲಿಂಗ್ ಲೈನ್ ಮೇನ್. ಇದು ವಾಲ್ವ್. ಇದು ಓಪನ್ ಮಾಡಿ ಇದರಿಂದ ಕಂಟ್ರೋಲ್ ಎಷ್ಟು ಫುಲ್ ಓಪನ್ ಮಾಡ್ತೀವಿ ಸರ್. ಫುಲ್ ಓಪನ್ ಮಾಡ್ತೀವಿ. 2 ಸ್ಟ್ರೈನರ್ಸ್ ಯೂಸ್ ಮಾಡ್ತೀವಿ. ಯಾಕಂದ್ರೆ ಟ್ರಾಶಸ್ ಇರುತ್ತಲ್ಲ ಅದರಲ್ಲಿ, ನೀರಿಂದ ಟ್ರಾಶಸ್ ಇರುತ್ತಲ್ಲ, ಎಲ್ಲಾನು ಇಲ್ಲೇ ಹೋಲ್ಡ್ ಮಾಡ್ತೀವಿ ಸರ್. ಅಲ್ಲಿ ಸ್ಟ್ರೈನರ್ಸ್ ಇರುತ್ತೆ. ಆಮೇಲೆ 2 ಮೋಟರ್ಸ್ ಯೂಸ್ ಮಾಡ್ತೀವಿ ಸರ್ ನಾವು. ಅಂದ್ರೆ ಒಂದು ಮೇನ್ ಪಂಪ್ ಒಂದು ಸ್ಟ್ಯಾಂಡ್ ಬೈ ಪಂಪ್ ಅಂತ ಹೇಳಿ. ಇದನ್ನ 6 ಅವರ್ಸ್ ರನ್ ಮಾಡ್ತೀವಿ. ಇದನ್ನ 4 ಅವರ್ಸ್ ರನ್ ಮಾಡ್ತೀವಿ. ಅದಕ್ಕೂ ಇದು ಆಗ್ಬಾರ್ದು. 2 ಮೋಟರ್ ಸ್ಟ್ಯಾಂಡ್ ಬೈ, 1 ಮೋಟರ್ ಸ್ಟ್ಯಾಂಡ್ ಬೈ ಅಲ್ಲಿ. ಒಂದು ಇದು ಸ್ಟ್ಯಾಂಡ್ ಬೈ ಮೋಟರ್ ಸರ್. ಅದು ಮೇನ್ ಮೋಟರ್. ಅದನ್ನ 6 ಅವರ್ಸ್ ರನ್ ಮಾಡ್ತೀವಿ. ಇದನ್ನ 4 ಅವರ್ಸ್ ರನ್ ಮಾಡ್ತೀವಿ. ಪ್ರೆಷರ್ ನೋಡ್ಕೊಂತಿರ್ತೀವಿ. ಪ್ರೆಷರ್ ಇರ್ಬೇಕು ಅದಕ್ಕೆ. ಮೇನ್ ಇದೆ ಸರ್. ಕೂಲಿಂಗ್ ಇರ್ಲೇಬೇಕು. ಕೂಲಿಂಗ್ ಲೈನ್ ಇಂಪಾರ್ಟೆಂಟ್ ನಮ್ಗೆ ರನ್ ಆಗ್ಬೇಕಂದ್ರೆ. ಇನ್ನು ವಾಟರ್ ಸ್ಟೋರ್ ಮಾಡಿ ಹಂಗ ವಾಟರ್ ಲೆವೆಲ್ ನೋಡ್ಕೊಂಡು ನೀವು ಆನ್ ಆಫ್ ಮಾಡ್ತೀವಿ ಸರ್. ದಿನದಲ್ಲಿ ಎಷ್ಟು ತಾಸು ಟರ್ಬೈನ್ ರನ್ ಆಗುತ್ತೆ ಸರ್? ಜನರೇಷನ್ ಫುಲ್ ನೀರು ತುಂಬಾ ಇದ್ರೆ 24 ಅವರ್ಸ್ 24 ಅವರ್ಸ್. ಈ ಮಳೆಗಾಲದಲ್ಲೆಲ್ಲ ಅದು ಜನರೇಷನ್ ಟೈಮ್ ಇರುತ್ತೆ. ಮಳೆಗಾಲ 3 ಮಂತ್ಸ್ 4 ಮಂತ್ಸ್ ಕಂಟಿನ್ಯೂಸ್ಲಿ 24 ಅವರ್ಸ್ ರನ್ ಆಗುತ್ತೆ ಸರ್. ಓಕೆ. ಅಂದ್ರೆ ಈ ಬೇಸಿಗೆ ಕಾಲದಲ್ಲಿ ಅಂದ್ರೆ ಒನ್ ಮಷಿನ್ ಎಷ್ಟು ಲೆವೆಲ್ ಇರುತ್ತೆ ಅಷ್ಟು ಒಂದು ಮಷಿನ್ ರನ್ ಮಾಡಿ 2 ಡೇಸ್ ಒಂದ್ಸಲ ಅಂದ್ರೆ ವಾಟರ್ ಹೆಂಗ್ ಸ್ಟೋರ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್. ಇಲ್ಲಿಂದ ಈ ಗುರುಗುಂಟೆಗೆ ಹೋಗುತ್ತೆ. ಈಗ ಸುರ್ಪುರ್ ಕಡೆ ಹೋಗಲ್ಲ ಸರ್? ಇಲ್ಲ ಸರ್, ಗುರುಗುಂಟ ಸ್ಟೇಷನ್. ಗುರುಗುಂಟ ಸ್ಟೇಷನ್ ಅಂದ್ರೆ 1 ಯೂನಿಟ್ಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಏನ್ ಸರ್? 1 ಯೂನಿಟ್ಗೆ ಅಂದ್ರೆ ಅದು ಯೂನಿಟ್ಸ್ ಲೆಕ್ಕ ಇದೆ. ಒಂದು ಯೂನಿಟ್ಸ್ ಇರುತ್ತಲ್ಲ, ಅದೆಲ್ಲ ಮೇಲ್ಗಡೆ ಕ್ಯಾಲ್ಕುಲೇಷನ್ ಹೇಗೆ ಎಲೆಕ್ಟ್ರಿಕಲ್ ಅದು ತೋರಿಸ್ತೀವಿ. ಕಂಟ್ರೋಲ್ ಅಲ್ಲಿಂದ ನೋಡ್ಕೊ. ಅಲ್ಲಿಂದ ಅಲ್ಲೊಬ್ರು ಇಂಜಿನಿಯರ್ ಇರ್ತಾರೆ. ನಮ್ದು ಏನ್ ಟರ್ಬೈನ್ ಮೇನ್ ಮೆಕ್ಯಾನಿಕಲ್ ನೀವು ಎಷ್ಟು ವರ್ಷ ಆಯ್ತು ಸರ್? 3 years ಆಯ್ತು ಸರ್. 3 years. ಮೊದಲೆಲ್ಲಿದೆ? ಮೊದಲು ಹಟ್ಟಿ ಗೋಲ್ಡ್ ಮೆಡಿಸನ್ ಮಾಡಿದ್ದು ಸರ್. ಮೇಲೆ ಇದು 2-3ನೇ ಟರ್ಬೈನ್. ಇದು ಮೂರನೇ ಟರ್ಬೈನ್. ಆ ಸೈಡ್ ಹೋದ್ರೆ 4, 5, 6 4, 5, 6 ಸೇಮ್ ಅಲ್ಲ? ಸೇಮ್ ಸರ್, ಸೇಮ್. ಫುಲ್ ಫ್ರೀ ಜನರೇಟರ್. ಅಂದ್ರೆ ನಾವು
ಯೂನಿಟ್ ನ ಫುಲ್ ಫ್ರೀ ಡಿಸೇಬಲ್ ಮಾಡಿ ರೀಅಲೈನ್ಮೆಂಟ್ ಮಾಡ್ತಿದ್ವಿ ಸರ್ ಇವಾಗ. ಅಂದ್ರೆ ಇದು ಜನರೇಟರ್ ಇದು ಮೇನ್ ಟರ್ಬೈನ್ ಇಂದ ಔಟ್ಪುಟ್ ಅದು ಬಂದಿದೆ. ಕೆಳಗಡೆ ಕಪ್ಲಿಂಗ್ ತೋರಿಸ್ತಾನೆ ಸರ್. ಕೆಳಗಡೆ ನಮ್ ಟರ್ಬೈನ್, ಇದು ಜನರೇಟರ್. ಜನರೇಟರ್ ಗೆ ಕೂಲಿಂಗ್ ಮಾಡೋಕೋಸ್ಕರ ಇವು ಕೂಲರ್ಸ್ ಯೂಸ್ ಮಾಡ್ತೀವಿ, ಏರ್ ಕೂಲರ್ಸ್ ಯೂಸ್ ಮಾಡ್ತೀವಿ. ನಮ್ ಟರ್ಬೈನ್ ಅಂದ್ರೆ ಅಪ್ಪರ್ ಗೈಡ್ ಬೇರಿಂಗ್, ಒಂದು ಲೋವರ್ ಗೈಡ್ ಬೇರಿಂಗ್ ಅಂತ ಯೂಸ್ ಮಾಡ್ತೀವಿ ಸರ್. ಅಲ್ಲಿ ಶಾಫ್ಟ್ ಗೆ ಬೇರಿಂಗ್ ಟೈಪ್ ಬರ್ಬೇಕಲ್ಲ, ಅಪ್ಪರ್ ಗೆ ಕೂಲರ್ಸ್ ಇದೆ ಸರ್. ಅಲ್ಲಿ ಕೂಲರ್ಸ್ ನೋಡಿ, ಅಲ್ಲಿ ತೆಗ್ದಿದೀವಿ, ಅಲ್ಲಿ ಕೂಲರ್ಸ್ ಇರುತ್ತೆ ಅಪ್ಪರ್ದು. ಈ ಒಳಗಡೆ ಕಾಣುತ್ತೆ ಸರ್, ಇದು ಒಳಗಡೆ ಲೋವರ್ ಲೋವರ್ ಕೂಲರ್ ಅದು. ಟೋಟಲ್ ಮೂರ್ ಬೇರಿಂಗ್, ಒಂದು ಅಪ್ಪರ್ ಗೈಡ್ ಬೇರಿಂಗ್, ಲೋವರ್ ಗೈಡ್ ಬೇರಿಂಗ್, ಕೆಳಗಡೆ ಸರ್ವಸ್ ಇತ್ತಲ್ಲ ಸರ್, TGB ಟರ್ಬೈನ್ ಗೈಡ್ ಬೇರಿಂಗ್. ಅದು 3 ಕೂಲರ್ಸ್ ಯೂಸ್ ಮಾಡ್ತೀವಿ ನಾವು. 3 ಕೂಲರ್ ಆಯಿಲ್ ಕೂಲ್ಡ್ ಆಯಿಲ್ ಅಂದ್ರೆ ವಾಟರ್ ಕನೆಕ್ಷನ್ ಮಾಡಿ ಆಯಿಲ್ ಕೂಲ್ ಮಾಡಕ್ಕೋಸ್ಕರ ವಾಟರ್ ಲಿಂದ ಮಾಡ್ತೀವಿ ಸರ್. ವಾಟರ್ ಸರ್ ಇದು ಅಪ್ಪರ್ ಇದು ಇದ್ರ ಸರ್ ಏರ್ ಕೂಲರ್. ಇಲ್ಲಿ ಏನಿದೆ ಸರ್ ಏರ್ ಕೂಲರ್ ಅಂದ್ರೆ ಜನರೇಟರ್ ಕೂಲಿಂಗ್ ಇರಲೇಬೇಕು. ಈಗ ಹೊಸದಾಗಿ ಅಸೆಂಬಲ್ ಮಾಡ್ತಾ ಇದ್ರಿ. ಹೊಸದಾಗಿ ಅಂದ್ರೆ ಶಾಫ್ಟ್ ಅಷ್ಟೇ, ಶಾಫ್ಟ್ ನ ಫ್ರೀ ಮಾಡಿ ಅದನ್ನ ಮತ್ತೆ ಇದು ಮಾಡ್ತಿದ್ವಿ, ಅಲೈನ್ಮೆಂಟ್ ಮಾಡ್ತಿದ್ವಿ. ಅದನ್ನ ಬೇಕಾಗಿತ್ತು ಒಂದು ಶಾಫ್ಟ್ ಅನ್ನ ಡಿಸೆಂಬಲ್ ಮಾಡಿ ಅಸೆಂಬಲ್ ಮಾಡಕ್ ಟೈಮ್ ಹಿಡಿತು ಸರ್. 1.5 ಮಂತ್ ಮಾಡಿದ್ವಿ. ಯಾಕಂದ್ರೆ ಹೆವಿ ಮೆಟಲ್ಸ್ ಬೇಕಲ್ಲ ಸರ್ ಇವಾಗ, ಹೆವಿ ಮಷಿನರಿ, ಹೆವಿ ಮೆಟಲ್ಸ್. ಈ ಮೆಟಲ್ಸ್ ಮತ್ತೆ ಇದು ಎಲ್ಲಿಂದ ಸಪ್ಲೈ ಆಗುತ್ತೆ? ಏನಾದ್ರು ಬೆಂಗಳೂರಿನ ಇದೆ, ನಮ್ಮದು ಆಫೀಸ್ ಇದೆ, ನಮ್ ಕಂಪ್ನಿ ಅವ್ರದ್ದು. ಅಲ್ಲ, ಪ್ರೊಕ್ಯೂರ್ಮೆಂಟ್ BHL ಕಡೆ ಆಗುತ್ತೆ. ಇವು ನಮ್ PGL ಅವ್ರದ್ದು ಅಲ್ಲಿ ಸರ್. ಅಲ್ಲಿ ಅಂದ್ರೆ ಇದು ಮೇನ್ ಜಾಸ್ತಿ ಮೆಟೀರಿಯಲ್ಸ್ ಈ ಕಡೆ ಡಿಸ್ಪಾಚ್ ಆಗೋದು ಸೆಕೆಂಡ್ ಸ್ಟೇಜ್ ಇಂದ. ಇದು ಇನ್ಸ್ಪೆಕ್ಷನ್ ಎಲ್ಲ ಮಂತ್ಲಿ ಒಂದ್ಸಲ ಇರುತ್ತೆ ಎಲ್ಲ ಕಂಪ್ಲೀಟ್? ಇಲ್ಲ, ಡೈಲಿ ಇನ್ಸ್ಪೆಕ್ಷನ್. ಡೈಲಿ ಶಿಫ್ಟ್ ಇಂಜಿನಿಯರ್ಸ್ ಡೈಲಿ ಇನ್ಸ್ಪೆಕ್ಟ್ ಡೈಲಿ ಮಾಡಿ ಚೂರು ಹೆಚ್ಚು ಕಡಿಮೆ ದೊಡ್ಡ ಪವರ್ ಪ್ಲಾಂಟ್ ಎಲ್ಲ ನೋಡ್ಕೊಳ್ತೀವಿ ಸರ್. ಡೈಲಿ ಇದು ಏನಾಗಲ್ಲ ಸರ್, ಮಿಷಿನ್ ರನ್ನಿಂಗ್ ಇದ್ದಾಗ ನೋಡ್ಕೋಬೇಕು. ರನ್ನಿಂಗ್ ಇಲ್ಲ ಅಂದ್ರೆ ಏನಿಲ್ಲ, ರನ್ನಿಂಗ್ ಇಲ್ಲ ಅಂದ್ರೆ ಡೈಲಿ ಒನ್ಸ್ ಚೆಕ್ ಮಾಡ್ಬೇಕು ಎಲ್ಲಿ ಏನಾಗಿದೆ, ಎಲ್ಲಾನು ಚೆಕ್ ಮಾಡ್ತೀವಿ. ಏನಾದ್ರು ಪ್ರಾಬ್ಲಮ್ ಇದ್ರೆ ಆಯ್ತು, ಚೆಕ್ ಮಾಡ್ತೀವಿ. ಪ್ರಾಬ್ಲಮ್ಸ್ ಇದೇ ಮೇಜರ್ ಪ್ರಾಬ್ಲಮ್ಸ್ ಅಂದ್ರೆ ಇದೇ ನಮ್ಗೆ ಶಾಫ್ಟ್ ಇದು ಜನರೇಟರ್ ಇದೆಲ್ಲ ಜಾಸ್ತಿ ಆಗುತ್ತೆ. ಟರ್ಬೈನ್ ಏನಿಲ್ಲ, ಜಸ್ಟ್ ಪವರ್ ರೊಟೇಷನ್ ಸ್ಪಿನ್, ಮೆಕ್ಯಾನಿಕಲ್ ಹೈಡ್ರೋ ಎಲ್ಲ ಈಸಿ ಇರುತ್ತೆ ಸರ್. ಇದೇನಾದ್ರು ಐ ಟೆಕ್ನಿಕ್ ಏನ ಸ್ಕ್ಯಾಡಾ ಗಿಡ ಏನಾದ್ರು ಯೂಸ್ ಮಾಡ್ತಾರೆ? ಮ್ಯಾನ್ಯುವಲ್ ಅಲ್ಲ, ಮ್ಯಾನ್ಯುವಲ್ ಮೇಲೆ ಹೋಗೋಣ ಆಮೇಲೆ ನೋಡ್ತೀರಾ. ಇಲ್ಲಿ ಆಯಿಲ್ ಫಿಲ್ಟರ್ಗೋಸ್ಕರ ಇದು LVDH ಮಷೀನ್. ಇದು ವಾಟರ್ ಕಂಟೆಂಟ್ ನ ರಿಮೂವ್ ಮಾಡ್ತಾರೆ ಸರ್. ಇದು ಆಯಿಲ್ ವಾಟರ್ ಕಂಟೆಂಟ್ ನ ರಿಮೂವ್ ಮಾಡಿ ಆಯಿಲ್ ಅನ್ನ ಅದೆಷ್ಟು ವಾಟರ್ ಕಂಟೆಂಟ್ ಇದೆ ರಿಮೂವ್ ಮಾಡಿ. ಇದು ELC ಮಷೀನ್, ಎಲೆಕ್ಟ್ರಿಕ್. ಇದು ಏನಂದ್ರೆ ಸರ್ ಇದು ಡಸ್ಟ್ ಪಾರ್ಟಿಕಲ್, ಸಾಲಿಡ್ ಪಾರ್ಟಿಕಲ್ ಅದನ್ನ ರಿಮೂವ್ ಮಾಡುತ್ತೆ. ಆಯಿಲ್ ಬೇಕಷ್ಟೇ, ಲುಬ್ರಿಕೇಶನ್. ಇದು 46 ಆಯಿಲ್ ಯೂಸ್ ಮಾಡ್ತೀವಿ ಸರ್ ಮೇಲ್ಗಡೆ, ಅಪ್ಪರ್ಗೆ ಮತ್ತೆ ಲೋವರ್ ಗೆ 46 ನಂಬರ್ ಆಯಿಲ್. TGB ಗೆ 68 ಯೂಸ್ ಮಾಡುತ್ತೆ. 68 ಪ್ಯೂರ್ ಆಗಿರುತ್ತೆ. ಅದ್ರ ವಿಸ್ಕಾಸಿಟಿ ತಕ್ಕಂಗ ಮಾಡ್ಬೇಕು. ಟ್ರೈನರ್ಸ್ ಇಲ್ಲಿಂದ ನೀರ್ ಲೀಕೇಜ್ ಇರುತ್ತಲ್ಲ, ಏರ್ ವಾಲ್ ಬಿಟ್ಟಿರ್ತೀವಲ್ಲ ಸರ್, ಆ ಏರ್ ಎಲ್ಲ ಇದು ವಾಟರ್ ಎಲ್ಲ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಇಲ್ಲಿ ಸ್ಟೋರ್ ಆಗುತ್ತೆ ಕೆಳಗಡೆ ಬಂದು. ಆ ಸೈಡ್ ಒಂದಿದೆ ಪೆಟ್ಟು, ಈ ಸೈಡ್ ಒಂದು, ಈ 3 ಮಷಿನ್ ಇದು ಪೆಟ್ಟು. ಇಲ್ಲಿಂದ ಖಾಲಿ ಮಾಡ್ಬೇಕು ನಾವು, ಲಿಫ್ಟ್ ಮಾಡ್ಬೇಕು, ಡ್ರೈನ್ ಮಾಡ್ಬೇಕು. ಸ್ಟೋರೇಜ್ 2 ಮೋಟರ್ ಇರುತ್ತೆ ಸರ್ ಇಲ್ಲಿ, ಸಬ್ಮರ್ಜಿಬಲ್ ಇದು ಅಂದ್ರೆ ವೇಸ್ಟ್ ವಾಟರ್ ಸರ್. ಇದು ಎಕ್ಸಿಟ್ ಮಾಡ್ಬೇಕು ಇಲ್ಲಿಂದ. ಇದು ಡ್ರೈನೇಜ್ ಪಿಟ್ ಸರ್, ಡಿವಾಟರಿಂಗ್ ಪಿಟ್. ಅಂದ್ರೆ ಒಂದ್ ತಿಂಗಳಲ್ಲಿ ಕಂಟಿನ್ಯೂಸ್ ಆಗಿ ಟರ್ಬೈನ್ಸ್ ರನ್ ಇದ್ರೆ ಎಷ್ಟು ಪವರ್ ಜನರೇಟ್ ಆಗುತ್ತೆ? ಒನ್ ಸರ್ ಡೈಲಿ ನಮ್ಮದು 1 hour ಗೆ 50 to 54 ಮೆಗಾವಾಟ್ ಆಗುತ್ತೆ ಸರ್. 1 hour ಗೆ 50 to 54. ಅಂದ್ರೆ ಒಂದು ಮಷೀನ್ 9 ಮೆಗಾವಾಟ್ ಇಡ್ತೀವಿ, ಒಂದ್ಸರ್ತಿ 8.5 ಅಂದ್ರೆ ಆ ಮಷೀನ್ ತಗೊಂಡು. ಇದು ವಾಟರ್ ಪ್ರೆಷರ್ ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಪ್ರೆಷರ್ ಮೇಲೆ ಲೆವೆಲ್ ತಕ್ಕಂಗೆ ಅಲ್ಲಿ ಮೇಲೆ ಸೆಟ್ ಮಾಡೋದು. ಎಲೆಕ್ಟ್ರಿಕಲ್ ಮೆಗಾವಾಟ್ ಏನಿದೆಲ್ಲ ಪವರ್ ಅವರೇಜ್ ತೆಗೆದ್ರೆ ಒಂದು 2000 ಮೆಗಾವ್ಯಾಟ್ಸ್ ಹಂಗ್ ಬರುತ್ತೆ. ಅಂದ್ರೆ ಎಲ್ಲ ಅವರೇಜ್ ಔಟ್ ಮಾಡಿದ್ರೆ ಅಂದ್ರೆ ಇಲ್ಲ, ಅದು ಇದರಲ್ಲಿ ಮಳೆಗಾಲದಲ್ಲಿ ಜಾಸ್ತಿ ನೀರಿದೆ. ಏರ್ ಕಂಪ್ರೆಸರ್ಸ್ ಇವೆಲ್ಲ ಮಾಡ್ತಿದ್ವಿ. ಕ್ಲೀನಿಂಗ್ ಪರ್ಪಸ್ ನಮ್ಗೆ ಏನ್ ಬೇಕಾದ್ರೆ, ಒಳಗಡೆ ಮೆಷಿನ್ ಏನ್ ಬೇಕಾದ್ರೆ ವ್ಯಾಕ್ಯೂಮ್ ಕ್ಲೀನರ್ ಆಯ್ತು, ನಮ್ಗೆ ಏನ್ ಲಿಫ್ಟ್ ಮಾಡ್ಬೇಕಾಯ್ತು, ರೋಟರ್ ಲಿಫ್ಟ್ ಮಾಡ್ಬೇಕಾಗಿತ್ತು, ಮಾಡ್ಕೊಂಡು ಇಲ್ಲೇ ನಮ್ದೇ ಇದೆ ಏರ್ ಕಂಪ್ರೆಸರ್ ಆನ್ ಮಾಡ್ಕೊಂಡು ಯೂಸ್ ಮಾಡ್ತಿರ್ತೀವಿ. ಈಗ ನಿನ್ನೆ ಗೈಡ್ ಸರ್ವ ಸಿಲಿಂಡರ್ ತೆಗ್ದಿವಿ ಸರ್. ಅದನ್ನ ಸ್ವಲ್ಪ ಸೀಲ್ ಹೋಗಿತ್ತು ಅದ್ರದ್ದು. ಅಂದ್ರೆ ಡೈರೆಕ್ಟ್ ಆಗಿ ವಿತೌಟ್ ಆಪರೇಟಿಂಗ್ ಕ್ಲೋಸ್ ಆಗ್ತಿತ್ತು ಅದು. ಓಕೆ.
ಆಟೋಮೆಟಿಕ್ ಆಗಿ ತಾನೇ ಗೈಡ್ ವೆನ್ ತಂತಾನೆ ಹೋಗ್ತಿತ್ತು, ಆಗ್ಬಾರ್ದು, ಕ್ರೀಪಿಂಗ್ ಆಗ್ಬಾರ್ದಲ್ಲ ಸರ್. ಅದಕ್ಕೆ ಒಂದು ಸಿಲಿಂಡರ್ ಬಿಚ್ಚಿ ಸೀಲ್ ಎಲ್ಲ ರಿಪ್ಲೇಸ್ ಮಾಡಿದ್ವಿ ಆಲ್ರೆಡಿ. ಇದು ಸೆಕೆಂಡ್ ಸಿಲಿಂಡರ್ ನಾಳೆ ಓಪನ್ ಮಾಡಿ ಅದು ನೋಡ್ಬೇಕು ಸರ್, ಅಸೆಂಬಲ್ ಮಾಡಿ ಲಿಫ್ಟ್ ಮಾಡಕ್ಕೆ ಇದು ಏರ್ ಕಂಪ್ರೆಸರ್ ಯೂಸ್ ಇಲ್ಲ ಸರ್. ನಾವೆಲ್ಲ ಮ್ಯಾನುವಲ್ ಇದೆ ಸರ್, ಮ್ಯಾನುವಲ್ ಕ್ಲೀನಿಂಗ್ ಪರ್ಪಸ್ ಅಷ್ಟೇ ಯೂಸ್ ಮಾಡ್ತೀವಿ. ಎಲ್ಲ ಮ್ಯಾನುವಲ್ ಸರ್. ನಾವು ಓಪನ್ ಮಾಡೋದು ಎಲ್ಲ ರಿಪ್ಲೇಸ್ ಮಾಡೋದು, ಸೀಲ್ಸ್ ಏನಿದ್ರೆ ರಿಪ್ಲೇಸ್ ಮಾಡ್ತೀವಿ, ನಾವೇ ಮಾಡ್ತೀವಿ ಎಲ್ಲ. ಇದೆಲ್ಲ ಸರ್ ಪ್ಯಾನಲ್ಸ್, ಇದೇ ಮೇನ್ ನಮ್ಗ. ನಾವ್ ಅಲ್ಲಿ ಹೋಗಿ ಏನ್ ನೋಡಲ್ಲ, ಇಲ್ಲಿ ಎಲ್ಲ ರೀಡಿಂಗ್ ಇಲ್ಲೇ ನಾವ್ ಏನ್ ನೋಡೋಣ. ಎಲ್ಲ ಏನಿರುತ್ತೆ ಸರ್, ಟೆಂಪರೇಚರ್ ಇದು ಅಪ್ಪರ್ ಇರುತ್ತೆ, ಅಪ್ಪರ್ ಗೈಡ್ ಬೇರಿಂಗ್ 2 ಇರುತ್ತೆ ಸರ್. ಇದು ಆಯಿಲ್ ಇರುತ್ತೆ, 2 ಥ್ರಸ್ಟ್ ಪ್ಯಾಡ್ ಇರುತ್ತೆ. ಥ್ರಸ್ಟ್ ಪ್ಯಾಡ್ ಆಗಿರುತ್ತಲ್ಲ, ಕಂಪ್ಲೀಟ್ ಶಾಫ್ಟ್ ಅದ್ರ ಮೇಲೆ ಆಗಿರುತ್ತಲ್ಲ, ಲೋಡ್ ಆಗಿರುತ್ತಲ್ಲ, ಅದರದ್ದು ಟೆಂಪರೇಚರ್. ಆಮೇಲೆ ಲೋವರ್ದು ಗೈಡ್ ಬೇರಿಂಗ್ ತೋರಿಸಿದ್ನಲ್ಲ ಸರ್ ಒಳಗಡೆ, ಕೆಳಗಡೆ ಅದರದ್ದು ಒಂದು ಟೆಂಪರೇಚರ್ ಇರುತ್ತೆ ಸರ್. ಮೇನ್ ಇವೇ ನೋಡೋದು ನಾವಿಲ್ಲಿ. ಅಂದ್ರೆ ಅಲ್ಲಿ ಏನಿದ್ರೆ ಇಲ್ಲೇ ಐಡೆಂಟಿಫೈ ಮಾಡ್ಕೊಂಡ್ಬಿಡೋದು ಅಷ್ಟೇ. ಈಗ ಒಂದು ಮಿನಿಮಮ್ ಅಂದ್ರೆ ಒಂದು 55 ಅಂತ ಇರುತ್ತೆ ಸರ್ ಇದರ ರೇಂಜ್. ನಾವು 50 ಬಂದ ತಕ್ಷಣ ನಾವು ಅಲರ್ಟ್ ಆಗಿಬಿಡ್ತೀವಿ, ನೋಡ್ಕೋಬೇಕು ಏನು ವಾಟರ್ ಪ್ರೆಷರ್ ಇದೆ ಇಲ್ಲ, ಕೆಳಗಡೆ ಕೂಲಿಂಗ್ ವಾಟರ್ ನೋಡ್ಕೋಬೇಕು. ಇಲ್ಲೆಲ್ಲ ಕಂಪ್ಲೀಟ್ ಆಗಿರುತ್ತೆ ಸರ್. TGB ಇದು ಎಲ್ಲ ಇರುತ್ತೆ. ಸ್ಟೇಟರ್ ಇರುತ್ತೆ ಸರ್, ಜನರೇಟರ್ ಇರುತ್ತಲ್ಲ, ಸ್ಟೇಟರ್ ರೋಟರ್ ಇದೆಯಲ್ಲ ಸರ್ ಒಳಗಡೆ. ಇದು ಜನರೇಟರ್ ಒಳಗಡೆ ಸ್ಟೇಟರ್ ರೋಟರ್ ಅದ್ರದ್ದು ಮಿನಿಮಮ್ ಟೆಂಪರೇಚರ್ ಅಂತ ಇರುತ್ತೆ ಸರ್, ಇಷ್ಟ ಇರ್ಬೇಕಂತ ಎಲ್ಲಾನು ಇಲ್ಲೇ ನೋಟಿಫೈ ಮಾಡೋಣ ನಾವು. ಇಲ್ಲ ಒಂದ್ ಸ್ವಲ್ಪ ಅವರ್ಲಿ ರೀಡಿಂಗ್ ಬರೀತೀವಲ್ಲ, ಎಷ್ಟು ಮಿನಿಮಮ್ ಅಂದ್ರೆ ಅವರೇಜ್ ಟೆಂಪರೇಚರ್ ಎಷ್ಟು ಟೆಂಪರೇಚರ್ ಸರ್ ಅಪ್ಪರ್ ಇತ್ತಪ್ಪ ಅಂದ್ರೆ 55 ಅಂದ್ರೆ 50 ಬಂದ ತಕ್ಷಣ ನೋಡ್ಕೊಂತೀವಿ, ಆ ರೇಂಜಿಗೆ ಹೋಗ್ಬಾರ್ದು. ಒಮ್ಮೆ ಅಲ್ಲಿಗೆ ಹೋದ ಇದು ಸ್ಟೇಟರ್ ರೀಡಿಂಗ್ ಏನಂದ್ರೆ 80 ಟೆಂಪರೇಚರ್ ನಾವು ಕ್ರಾಸ್ ಆಗಿಡಲ್ಲ ಅಷ್ಟೇ, 80 ಬಿಲೋನೇ ಇರುತ್ತೆ ಸ್ಟೇಟರ್ ಟೆಂಪರೇಚರ್. ಅಂದ್ರೆ ಅಲ್ಲಿ ಎಲ್ಲ ಮಷಿನ್ ನೋಡ್ಕೊಂಡು ಹೋಗಲ್ಲ ಸರ್. ಇಲ್ಲಿ ಎಲ್ಲ ಒಂದು ಸೆಂಟ್ರಲೈಸ್ ಬರೀತೀವಲ್ಲ, ಏನು ಆಗಲ್ಲ. ಆಯಿಲ್ ಟೋಪಿ ಆಯಿಲ್ ಗೊತ್ತಾಗ್ಬಿಡುತ್ತೆ ಸರ್, ಇಲ್ಲೇ ಇರುತ್ತೆ. ಇಲ್ಲ ನಾವು ಪ್ರೆಷರ್ ನೋಡ್ತೀವಿ, ಪ್ರೆಷರ್ ಏನೋ ಡೌನ್ ಐತಪ್ಪ ಅಂದ್ರೆ ಏನೋ ಪ್ರಾಬ್ಲಮ್ ಐತಿ ನೋಡ್ಕೊಂಡ್ಬಿಡ್ತೀವಿ. ಇಲ್ಲೇ ಎಲ್ಲ ಇರುತ್ತೆ, ಪ್ರಾಬ್ಲಮ್ ಇಲ್ಲ ಅಷ್ಟೇ. ಬಟ್ ಆಯಿಲ್ ಮಾತ್ರ ಎಲ್ಲಾನು ಏನಾದ್ರು ಸ್ವಲ್ಪ ಫ್ಲಕ್ಚುಯೇಷನ್ ಆಯ್ತಂದ್ರೆ ಯಾವ್ದ್ರಲ್ಲಿ ಇದಾಗಿದೆ ಇದಕ್ಕೆ ಹೋಗಿ ಸ್ಟೇಷನ್ ಹೋಗಿ ನೋಡ್ತಿದ್ದಾರೆ. ಒಂದಿದಕ್ಕೆ ಆಯಿಲ್ ಅಂತ ಡೈಲಿ ವಿಸಿಬಲ್ ನೋಡ್ಲೇಬೇಕು, ಮ್ಯಾನುವಲಿ ನೋಡ್ಲೇಬೇಕು. ಅಪ್ಪರ್ದು ಲೋವರ್ TGB ಮಾತ್ರ ಮ್ಯಾನುವಲ್ ಚೆಕ್ ಮಾಡ್ಲೇಬೇಕು. ಮುಂದಿದೆ ಕರೆಂಟ್ ಎಲ್ಲ ನಮಗ್ ಇದು ಬರೋದು. ಇಲ್ಲಿ ಒಂದ್ ಲೈಟ್ ಬರುತ್ತೆ ರೆಡ್. ಅಂದ್ರೆ ಇಷ್ಟು ಯೂನಿಟ್ ಆಗೋಣ ಅಂತಾನೆ ಇದು ಮಾಡ್ತೀರಾ? ಇದು ಪವರ್ ಜನರೇಷನ್ ಔಟ್ಪುಟ್ ಇದು ಕೊಡ್ಲಿಕ್ಕೆ ಅಲ್ಲಿ ಕೆಳಗಡೆ ಲೋಡ್ ಹಾಕ್ಸ್ತಾರ ಸರ್, ಮೇಲ್ಗಡೆ ಲೋಡ್ ಹಾಕಿದ ತಕ್ಷಣ ನಮ್ಗೆ ಒಂದು ಸಿಂಕ್ ಲೈಟ್ ಬಿದ್ಬಿಡುತ್ತೆ. ಮಿಟ್ಲಾವಲಿಂದ ಸ್ಟಾರ್ಟ್ ಪವರ್ ಜನರೇಟಿಂಗ್ ಸ್ಟಾರ್ಟ್ ಆಗಿ ಅವಾಗಿಂದ ಔಟ್ಪುಟ್ ಗೆ ಹೋಗ್ತದೆ. ಇದು RB ಆಪರೇಟಿಂಗ್ ಸರ್. ಇದು ಇಲ್ಲಿದಲ್ಲ ರನ್ನರ್ ಬ್ಲೇಡ್ ಕೆಳಗಡೆ ನೋಡಿದ್ರಲ್ಲ ನೀವು, ರನ್ನರ್ ಬ್ಲೇಡ್ ಕೆಳಗಡೆ ಬ್ಲೇಡ್ ಮೇನ್ ಅದ ಹೆಂಗ್ ಆಪರೇಟ್ ಆಗುತ್ತೆ ಸರ್, ಅಲ್ಲಿ ಬೇಕಲ್ಲ ಕನೆಕ್ಷನ್ ಅದಕ್ಕೊಂದು ಕನೆಕ್ಷನ್ ಇದೆ ಸರ್. ಇದು ಇಲ್ಲಿಂದ ಕನೆಕ್ಷನ್, ಇಲ್ಲಿಂದ ಒಳಗಡೆ ಶಾಫ್ಟ್ ಒಳಗಡೆನೆ ಇದೆ, ಸಿಲಿಂಡರ್ ಒಳಗಡೆ ಇದೆ, ಅಲ್ಲಿಂದನೇ ಆಪರೇಟ್ ಆಗುತ್ತೆ. RB ಹೆಂಗ್ ಆಪರೇಟ್ ಮಾಡುತ್ತೆ ಅದಕ್ಕೂ ಸಿಲಿಂಡರ್ ಗೈಡ್ ವೇನ್ ಇದೆ, ಸಿಲಿಂಡರ್ ಎರಡು ಕಾಣುತ್ತೆ ನಿಮಗೆ. ಬಟ್ RB ಇಲ್ಲ, ರನ್ನರ್ ಬ್ಲೇಡ್ ಇಲ್ಲ, ಬ್ಲೇಡ್ ಗೆ ಇಲ್ಲಿಂದಾನೆ ರೋಟರ್ ಯೂನಿಯನ್ ಅಂತಾರೆ ಸರ್. ಇದಕ್ಕೆ ರೋಟರ್ ಯೂನಿಯನ್ ಇದು ಇಲ್ಲಿ ಒಳಗಡೆ ಕಂಟ್ರೋಲ್ ಟ್ಯೂಬ್ ಇರುತ್ತೆ, ಡೈರೆಕ್ಟ್ ಒಳಗಡೆ ಒಂದು ಸಿಲಿಂಡರ್ ಟೈಪ್, ಅಲ್ಲಿಂದ ಆಪರೇಟ್ ಆಗೋದು, ಅಲ್ಲಿಂದ ಆಪರೇಟ್ ಆಗೋದು. ಇದು ಬಿಟ್ಟು ಕ್ರೇನ್ ಗೊತ್ತಲ್ಲ, ಎಲೆಕ್ಟ್ರಿಕಲ್ ಆಪರೇಟ್ ಕ್ರೇನ್, ಎಲ್ಲ ಹೆವಿ ಮೆಟಲ್ ಲಿಫ್ಟ್ ಮಾಡಕ್ಕೆ, ನಮ್ಗೇನು ಎಲ್ಲ ಶಿಫ್ಟ್ ಮಾಡಕ್ಕೆ ಎಲ್ಲ ಓಪನ್ ಇದೆ, ಬೇರೆ ನೋಡೋಣ ಸರ್. ಇದು ಅಪ್ಪರ್ ಗೈಡ್ ಬೇರಿಂಗ್ ಕೂಲರ್ಸ್ ಸರ್ ನಾವು ಯೂಸ್ ಮಾಡೋದು. ಅಂದ್ರೆ ಅಪ್ಪರ್ ಒಳಗಡೆ ಇರೋದಂತ ಆಯಿಲ್ ನ ಕೂಲ್ ಮಾಡಕ್ಕೋಸ್ಕರ ಈ ಕೂಲರ್ಸ್ ಯೂಸ್ ಮಾಡ್ತೀವಿ ಸರ್. ಇಲ್ಲಿಂದ ವಾಟರ್ ಸಪ್ಲೈ ಸರ್, ಇದೆಲ್ಲ ಪೈಪ್ ಲೈನ್, ಇದೆಲ್ಲ 6 ಕೂಲರ್ಸ್ ಯೂಸ್ ಮಾಡ್ತೀವಿ. ಆಯಿಲ್ ಕೂಲ್ ಇರ್ಬೇಕು, ಇಲ್ಲಾಂದ್ರೆ ಹೀಟ್ ಆಗುತ್ತಲ್ಲ, ಆಯಿಲ್ ಹೀಟ್ ಆಗ್ಬಾರ್ದಕ್ಕ, ಇಲ್ಲಿ ಶಾಪ್ ರೊಟೇಷನ್ ಆಗುತ್ತೆ. ಅದಕ್ಕೋಸ್ಕರ ಇದು ಅಪ್ಪರ್ ಗೈಡ್ ಕೂಲರ್ಸ್ ಇವೆಲ್ಲ ಒಳಗಡೆ ಇದೆಲ್ಲ ಸರ್. ಇದೆಲ್ಲ 6 ನಂಬರ್ಸ್ ಇದೆ ನೋಡಿ, ಕೂಲರ್ಸ್ 6. ಅದು ಆಯಿಲ್ ಅಲ್ಲಿಂದಾನೆ ಸಪ್ಲೈ ಕೆಳಗಡೆ ತೋರಿಸಿದ್ರಲ್ಲ ಆಯಿಲ್ ಸರ್. ಆಯಿಲ್ ನಾವು ಅಲ್ಲಿಂದ ಇದು ಮಾಡ್ತೀವಿ ಸರ್. ಆಯಿಲ್ ಲೈನ್ ಇದೆ, ಇಲ್ಲಿದೆ ನೋಡಿ ಸರ್, ಈ ಲೈನ್ ಇದೆ. ಏರ್ ಪ್ರೆಷರ್ ಅಂತ ಇದು ಯಾವ ಸರ್? ಇದು ಒಂದು ಏರ್ ಕಂಪ್ರೆಸರ್, ಏರ್ ಕಂಪ್ರೆಸ್ ಆದ್ರದ್ದು ಕೆಳಗಡೆ ಜನರೇಟರ್ ಬೇರೆ ಇದೆ, ಕೂಲರ್ಸ್ ಇದೆ ಸರ್. ಇಲ್ಲಿ ಕಾಣಿಸುತ್ತೆ ನೋಡಿ, ಇಲ್ಲಿ ಬನ್ನಿ ಸರ್. ಇಲ್ಲಿ ಜನರೇಟರ್ ಕೂಲ್ ಮಾಡೋಕ್ಕೋಸ್ಕರ ಅಲ್ಲಿ ಅದಿದೆ ಸರ್, ಏರ್ ಕೂಲರ್ಸ್. ಏರ್ ಕೂಲರ್ 6 ನಂಬರ್ಸ್ ಜನರೇಟರ್ ಕೂಲರ್ಸ್ಗೋಸ್ಕರ. ಇದು ಆಯಿಲ್ ಒಳಗಡೆ ಇರುದಲ್ಲ ಸರ್, ಇನ್ಸೈಡ್ ಇದೆಲ್ಲ ಇದು ಕೂಲರ್ಸ್ ಇರುತ್ತೆ. ಇದು ನೋಡಿದ್ರೆ ಗೊತ್ತಾಗುತ್ತೆ ಕೂಲರ್. ಈ ಆಯಿಲ್ ಕೂಲ್ ಮಾಡಕ್ಕೆ ಅದು ಏರ್ ಜನರೇಟರ್ ನಾರ್ಮಲ್ ಇದ್ರದ್ದು ಸರೌಂಡಿಂಗ್ಸ್ ಕೂಲ್ ಆಗಿಲ್ಲ. ಮೇನ್ ಒಂದು ಯೂನಿಟ್ ಗೆ ಒಂದು ಇದು ಆಯಿಲ್ ತುಂಬಾ ಮೇನ್ ಇಂಪಾರ್ಟೆಂಟ್. ಇದು ಹೀಟ್ ಆದ್ರೆ ಬೇರೆ ಬೇರೆ ಪ್ರಾಬ್ಲಮ್ಸ್. ಅದಕ್ಕೋಸ್ಕರನೇ ಪ್ರತಿ ಒಂದು ಇದಕ್ಕೂ 6 ಆಯಿಲ್ ಕೂಲರ್
ಏರ್ ಕೂಲರ್ ಎಲ್ಲಾ ಕಡೆ ಇರುತ್ತೆ. ಆಯಿಲ್ ಫಿಲ್ಲಿಂಗ್ ಸರ್ ಇದು ಫಿಲ್ ಮಾಡಕ್ಕೋಸ್ಕರ ಆಯಿಲ್ ಒಂದು ಅದು ಡ್ರೈನ್ ಮಾಡಕ್ಕೋಸ್ಕರ ಕೆಳಗಡೆ ಡ್ರೈನ್ ಯಾಕಂದ್ರೆ ಯೂಸ್ ಆಗಿದ್ದು ಕೆಳಗಡೆ ನಾವೆಲ್ಲ ಬಿಚ್ಚಬೇಕಲ್ಲ ಆಮೇಲೆ ಡಿಸೇಬಲ್ ಮಾಡ್ತೀವಲ್ಲ ಅವಾಗ ಡ್ರೈನ್ ಮಾಡ್ಬೇಕು. ಆಯಿಲ್ ಇರಬಾರ್ದು, ಆಯಿಲ್ ಇರಬಾರ್ದು. ತಕ್ಷಣ ಬರುತ್ತೆ ಆಯಿಲ್. ಅದಕ್ಕೆ ಇದು ಫಿಲ್ಲಿಂಗ್, ಅದು ಡ್ರೈನ್ ಮಾಡೋದು ಅಷ್ಟೇ. ಅಂದ್ರೆ ಅಂದಾಜು ಎಷ್ಟು ಲೀಟರ್ ಆಯಿಲ್ ಹೋಗುತ್ತೆ ತಿಂಗಳಿಗೆ? ಸರ್ ಫಿಕ್ಸ್ ಆಯಿಲ್ ಇರುತ್ತೆ ಅದರಲ್ಲಿ. ಅಲ್ಲ 1200 ಲೀಟರ್ಸ್. 1200 ಎಷ್ಟು ದಿನಕ್ಕೊಂದ್ಸಲ ಚೇಂಜ್ ಮಾಡಿ? ಚೇಂಜ್ ಇಲ್ಲ ಸರ್, ಯಾವಾಗ ಮಷಿನ್ ಇದು ಮಾಡ್ತೀವಿ ಡಿಸೇಬಲ್ ಮಾಡ್ತೀವಿ ಇಯರ್ಲಿ ಮೇಂಟೆನೆನ್ಸ್ ಗೋಸ್ಕರ ಡ್ರೈನ್ ಮಾಡ್ತೀವಿ ಮತ್ತೆ ಫಿಲ್ಟರ್ ಮಾಡ್ತೀವಿ. ಇದೆಲ್ಲ ಮಷಿನ್ಸ್ ಎಲ್ಲ ಮಷಿನ್ ಫಿಲ್ಟರ್ ಮಾಡೋದು ಮತ್ತೆ ಅದೇ ಅದನ್ನ ಇನ್ ಕೇಸ್ ಆಫ್ ವಾಟರ್ ಮಿಕ್ಸ್ ಆದ್ರೆ ಈ ಕೂಲರ್ಸ್ ಮಷಿನ್ ತೋರಿಸಿ ಇದೇನ ಕೂಲರ್ಸ್ ಡ್ಯಾಮೇಜ್ ಆದ್ರೆ ವಾಟರ್ ಇಮಿಡಿಯೇಟ್ಲಿ ಆಯಿಲ್ ಜೊತೆ ಮಿಕ್ಸ್ ಆಗುತ್ತೆ. ಹೌದಾ? ಅವಾಗ ಏನ್ ಮಾಡ್ಬೇಕಾಗುತ್ತೆ ನಾವು ಆಯಿಲ್ ಮತ್ತೆ ಅಲ್ಲಿ 2 ಮಷಿನ್ಸ್ ಇತ್ತಲ್ಲ, ಒಂದು ವಾಟರ್ ಮಾಡಕ್ಕೆ, ಇನ್ನೊಂದು ಸಾಲಿಡ್ ಪಾರ್ಟಿಕಲ್. ಮೇಲ್ಗಡೆ ಇದೆ ಟಿಯರ್ಸ್ ಇದೆ. DS ಕೆಳಗಡೆ ನೀರ್ ಇತ್ತಲ್ಲ ಸರ್, ಕ್ಲೋಸ್ ಮಾಡಕ್ಕೋಸ್ಕರ ಇದೆ. ಈ ನೀರ್ ರಿಟರ್ನ್ ಬರಬಾರ್ದು. ನಾವೇನ್ ಹೋಗಿದ್ವಲ್ಲ ಸರ್ ಕೆಳಗಡೆ ರನ್ನರ್ ಬ್ಲೇಡ್ ಇತ್ತಲ್ಲ ಸರ್, ಈ ನೀರ್ಗಿಂತ ಕೆಳಗಿದ್ವಿ ನಾವು. ಈ ನೀರ್ಗಿಂತ ಕೆಳಗಡೆ ಇದ್ದು ಟಿಯರ್ಸ್ ಇಂತಾನು ಡ್ರಾಫ್ಟ್ ಕೆಳಗಡೆ ಇರುತ್ತೆ. ಹೌದಾ? ಈ ನೀರ್ ರಿಟರ್ನ್ ನಮ್ಗೆ ಬರಬಾರ್ದು ಅಂದ್ರೆ ಈ ಗೇಟ್ ನ ಕ್ಲೋಸ್ ಮಾಡ್ಕೊಂತೀವಿ. ಅಲ್ಲಿ ರನ್ನಿಂಗ್ ಇದ್ದಾಗ ಇದು ಕ್ಲೋಸ್ ಗೇಟ್ ಕ್ಲೋಸ್ ಆಗಿದೆ ನೋಡಿ ಸರ್, ಗೇಟ್ ಇಲ್ಲ ಅಲ್ಲಿ. ಹೌದಾ? ಅದು ಮತ್ತೆ ವಾಪಸ್ ಬಂದ್ರೆ ಇದು ನೀರ್ ಬರುತ್ತಲ್ಲ, ಮೇಂಟೆನೆನ್ಸ್ ಮಾಡಕ್ ಆಗಲ್ಲ, ನೀರ್ ಇರಬಾರ್ದು. ಮತ್ತೆ ನೀರ್ ಖಾಲಿ ಮಾಡ್ತೀವಿ ಸರ್, ಡೈಲಿ ಖಾಲಿ ಮಾಡ್ತೀವಿ. ಹೊರಗಡೆ ಇತ್ತಲ್ಲ ಎಲ್ಲಿ ಅಂದ್ರೆ ಈ ಮೋಟರ್ ಇದೆ ಇಲ್ಲಿ, ಡ್ರೈನೇಜ್ ಈ ಮೋಟರ್ ಇಂದ ಡೈಲಿ ಖಾಲಿ ಮಾಡ್ತೀವಿ. ಖಾಲಿ ಮಾಡ್ಲೇಬೇಕು, ಇಲ್ಲಾಂದ್ರೆ ಸ್ಟೋರ್ ಆಗ್ಬಿಡುತ್ತೆ. ಸ್ಟೋರ್ ಆದ್ರೆ ಮತ್ತೆ ರನ್ನಿಂಗ್ ಗೆ ಇದಾಗತ್ತೆ, ಪ್ರಾಬ್ಲಮ್ ಆಗುತ್ತೆ. ಈ ಗೇಟ್ ಕ್ಲೋಸ್ ಇದೆ ನೋಡಿ, ಸೆಕೆಂಡ್ ಯೂನಿಟ್ ಸರ್ ಇದು ಗೇಟ್ ಕ್ಲೋಸ್ ಇದೆ. ಒಳಗಡೆ ನಾವು ಮೇಂಟೆನೆನ್ಸ್ ಮಾಡ್ತಾ ಇರ್ತೀವಿ. ಫುಲ್ ಒಳಗಡೆ ಇದೆ. ಒಳಗಡೆ ನೀರ್ಗಿಂತ ಟಿಯರ್ಸ್ ಗಿಂತನೂ ಕೆಳಗಡೆ ಡ್ರಾಫ್ಟ್ ಗಳಿದೆ. ಸೊ ಅಂದ್ರೆ ಆ ರನ್ನಿಂಗ್ ಸ್ಟೇಟ್ ಅಲ್ಲಿ ಗೇಟ್ ಕ್ಲೋಸ್ ಮಾಡಿ ಓಪನ್ ಮಾಡ್ತೀವಿ. ರನ್ನಿಂಗ್ ಟೈಮ್ ಅಲ್ಲಿ ಗೇಟ್ ಓಪನ್ ಇರುತ್ತೆ, ಮೇಂಟೆನೆನ್ಸ್ ಟೈಮ್ ಅಲ್ಲಿ ಗೇಟ್ ಕ್ಲೋಸ್ ಆಗುತ್ತೆ. ಸೊ ಈ ಕಡೆಯಿಂದ ಇದಾಗುತ್ತೆ, ಇಲ್ಲಿ ಹೋಗುತ್ತೆ ಸರ್. ಪ್ರತಿಯೊಂದಕ್ಕೂ ಮೇಂಟೆನೆನ್ಸ್ ಮಾಡ್ಬೇಕಾದ್ರೆ ನಾವು ಗೇಟ್ ಕ್ಲೋಸ್ ಮಾಡ್ಕೊಂಡೆ ನಾವು ಮೇಂಟೆನೆನ್ಸ್ ಮಾಡ್ತೇವೆ. ಇಲ್ಲ ಅಂತಂದ್ರೆ ಔಟ್ ಸೈಡ್ ಬರಬಾರ್ದು. ಈಗ ಅದಕ್ಕಿಂತ ಕೆಳಗಡೆ ಇದೆಯಲ್ಲ ನಮ್ಗೆ ಗೊತ್ತ, ಅಂಡರ್ ಇದ್ರಲ್ಲಿ ಆಲ್ಮೋಸ್ಟ್ ಎಲ್ಲ ಟರ್ಬೈನ್ಸ್ ಅವೆಲ್ಲ ಅಂಡರ್ ಇದ್ರಲ್ಲೇ ಒಂದು ಇದಕ್ಕೆ ಒಂದು 10,000 ಮೆಗಾವ್ಯಾಟ್ ಯೂಸ್ ಮಾಡ್ಬೇಕಂದ್ರೆ ಎಷ್ಟು ನೀರು ಇದಾಗುತ್ತೆ ಅಲ್ಲಿ ಲೆವೆಲ್ ಮೇಲೆ ಸರ್. ಲೆವೆಲ್ 390 385 9 ಅಂತ ಇರುತ್ತೆ ಸರ್ ಲೆವೆಲ್. ಆ ಲೆವೆಲ್ ಹೆಂಗ್ ರೈಸ್ ಆಗುತ್ತೆ ಹಂಗ ಲೋಡ್ ರೈಸ್ ಮಾಡ್ತಾರೆ. ಲೋಡ್ ಮೇಲ್ಗಡೆಯಿಂದ ಅಲ್ಲಿ 16 ಇರ್ತಾರೆ ಹೇಳ್ತೀನಿ ಸರ್. ಎರಡು ಡಿಫರೆನ್ಸ್ ಇರೋದೇ ಹೆಡ್ ಸರ್. ಆ ಹೆಡ್ ಎಷ್ಟು ಬರುತ್ತೆ, 20 ಮೀಟರ್ ಬರುತ್ತೋ 25 ಮೀಟರ್ ವಾಟರ್ ಮೀಟರ್ ಮೇಲೆ ನಮಗ್ ಲೋಡ್ ಮೇನ್ ಎಷ್ಟು ಜಾಸ್ತಿ ಹೆಡ್ ಬರುತ್ತೆ ಅಷ್ಟು ಲೋಡ್ ಚೆನ್ನಾಗಿ ಬರುತ್ತೆ ಸರ್. ಅಲ್ಲಿ ಮೇಲ್ಗಡೆ ಅವ್ರ ಕಂಟ್ರೋಲ್ ರೂಮ್ ಎಲೆಕ್ಟ್ರಿಕಲ್ ಅವ್ರ ಕೈ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅವ್ರ ಆಪರೇಷನ್ ಬರ್ತೀನಿ ಬಿಟ್ರೆ ಅದು ಅವ್ರ ಎಕ್ಸ್ಪ್ಲೇಷನ್ ಎಲ್ಲ, ಅದ್ ಏನ್ ಆಪರೇಟ್ ಮಾಡ್ತಾರೆ ಹೇಳ್ತಾರೆ ಎಲ್ಲ. ನಮ್ದು ಮ್ಯಾನುವಲ್ ಮೆಕ್ಯಾನಿಕಲ್ ಹೇಳಿದ್ ನಾನು, ಕಪ್ಲಿಂಗ್ ಮೇನ್ ಮೆಕ್ಯಾನಿಕಲ್ ನಮ್ದು ಮ್ಯಾನುವಲ್. ಇದೆಲ್ಲ ನಿಮ್ಗೆ ಇದೆ ಆಫೀಸ್ ಸರ್. ಇದು ಆಫೀಸ್, ಇದು ಕ್ಯಾಂಟೀನ್ ಸರ್. ಇದು ಟೀ ಪಾಯಿಂಟ್ ಕ್ಯಾಂಟೀನ್ ಸರ್. ಅವ್ರು ಏನು ನಾವೆಲ್ಲ ಓಕೆ ಕೊಟ್ಟ ಮೇಲೆ ಎಲೆಕ್ಟ್ರಿಕಲ್ ಆಪರೇಟ್ ಅಲ್ಲಿಂದ ಅವ್ರಿಗೆ ವಿಸಿಬಲ್, ನಾವು ಅವ್ರಿಗೆ ಕಾಣಲ್ಲ, ಇದಾಗಲ್ಲ. ಅಲ್ಲೆಲ್ಲ ಓಕೆ ಅಂದ್ಮೇಲೆ ಅವ್ರು ಅಲ್ಲಿಂದ ಕಂಟ್ರೋಲ್ ಸರ್. ಈಗ ಲೈನ್ ಪ್ಯಾನಲ್ ಸರ್, ಲೈನ್ ನಮ್ಗೆ ಇಲ್ಲಿ ಬರುತ್ತೆ ಸರ್. ಅಲ್ಲಿಂದ ಪವರ್ ಔಟ್ಪುಟ್ ಆಗಿದೆ ಇಲ್ಲಿ ಬರುತ್ತೆ ಇನ್ಪುಟ್ ಸರ್. ಇದು ಇನ್ಪುಟ್. ಇನ್ಪುಟ್ ಇಂದ ನಾವು ಏನ್ ಮಾಡ್ಕೊಂತೀವಿ, 110 ಟ್ರಾನ್ಸ್ಫಾರ್ಮರ್ ಟು ನಮ್ಗೆ ಸ್ಟೆಪ್ ಡೌನ್ ಆಗಿ ಲೈನ್ ಗೆ ನಮ್ಗೆ 11 kV ಬರುತ್ತೆ ಸರ್. 11 kV. 11 kV ಟು ನಾವು ಜನರೇಷನ್ ಸ್ಟಾರ್ಟ್ ಆಗುತ್ತೆ. ಇದು ಲೈನ್ ಪ್ಯಾನಲ್ ಅಂದ್ರೆ ನಮ್ಗೆ ಇನ್ಪುಟ್ ಸರ್. ಇದು ಇನ್ಪುಟ್ ಇದೆ ಇದಕ್ಕೆ ಪವರ್ ಸ್ಟೇಷನ್ ಕೊಡ್ಲಿಕ್ಕೆ. ಅಂದ್ರೆ ಕೆಳಗಡೆ ನಾವು ಕೆಳಗಡೆ ಟರ್ಬೈನ್ಸ್ ಅದೆಲ್ಲ ಇತ್ತಲ್ಲ, ಜನರೇಟರ್ ಇನ್ಪುಟ್ ಕೊಡ್ಬೇಕಂದ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆಮೇಲೆ ನಾವು ಇದು ಲೈನ್ ಅಲ್ಲಿಂದ ಬರೋದು, ಅಲ್ಲಿಂದ ಇದು ನಮ್ಮ ಟ್ರಾನ್ಸ್ಫಾರ್ಮರ್ಸ್ ಇಲ್ಲಿರೋದು. ಅಂದ್ರೆ 11 kV ಸ್ಟೆಪ್ ಡೌನ್ ಮಾಡ್ಕೊಳ್ಳೋದು. 11 kV ಸ್ಟೆಪ್ ಡೌನ್ ಮಾಡ್ಕೊಂಡು ನೆಕ್ಸ್ಟ್ ಏನಾಗುತ್ತೆ, ಆ 11 kV ಇಟ್ಟು ನಾವು ಯೂನಿಟ್ 1 2 3 ಅಂತ ಇರುತ್ತಲ್ಲ, ಯೂನಿಟ್ 1 ಪ್ಯಾನಲ್ ಯೂನಿಟ್ 2 ಗೆ 3 ಇರುತ್ತೆ, ಯೂನಿಟ್ 3 3 ಇರುತ್ತೆ. ಅದರಲ್ಲಿ ಒಂದು ಎಕ್ಸೈಟೇಷನ್ ಪ್ಯಾನಲ್ ಅಂತ. ಈ ಎಕ್ಸೈಟೇಷನ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಪರ್ಪಸ್ ಅಲ್ಲಿ 11 kV ನಮ್ಗೆ ಏನಾಗುತ್ತೆ ಕಡಿಮೆ ಇರುತ್ತೆ. ಕಂಟಿನ್ಯೂಸ್ ಬಿಲ್ಡ್ ಅಪ್ ಮಾಡ್ಬೇಕಾದ್ರೆ ಎಕ್ಸೈಟೇಷನ್ ಆನ್ ಮಾಡ್ಕೊಂತೀವಿ, ಲೈಕ್ ಸ್ಟೆಪ್ ಅಪ್ ಮಾಡ್ಲಿಕ್ಕೆ. ಅಂದ್ರೆ ಅದಕ್ಕೆ ಬೇಕಾಗಿರೋ ಇನ್ಪುಟ್ ಸ್ಟಾರ್ಟಿಂಗ್ ಅಲ್ಲಿ
11 KV ಡೈರೆಕ್ಟ್ ಹೋಗಲ್ಲ ಸರ್. ಹೋಗಲ್ಲ. ಅದೇ ಸ್ಟೆಪ್ ಡೌನ್ ಮಾಡ್ಕೊಂಡು ಆಮೇಲೆ ಸ್ಟೆಪ್ ಅಪ್ ಮಾಡಿ ಅಂದ್ರೆ ರೋಟರ್ ಪಾರ್ಟ್ ಸ್ಟೇಟರ್ ಪಾರ್ಟ್ ಅಂತ ಇರುತ್ತೆ ಸರ್ ಜನರೇಟರ್ ಅಲ್ಲಿ, ಅದೇ ರೋಟರ್ ಪಾರ್ಟಿಗೆ ಕೊಡ್ಕೊಂತೀವಿ. ಆ ಎಕ್ಸೈಟೇಷನ್ ಕಂಟಿನ್ಯೂಸ್ ಆಗಿ ಅದಾದ್ಮೇಲೆ ನಮ್ಗೆ 11 KV ಅಲ್ಲಿ ಜನರೇಟ್ ಆಗುತ್ತೆ ಸರ್. ಆ ಜನರೇಟ್ ಆದ್ಮೇಲೆ ಇಲ್ಲಿ ಬ್ರೇಕರ್ ಅಂತ ಇರುತ್ತೆ ಸರ್. ಬ್ರೇಕರ್ ಯಾವಾಗ ಇಲ್ಲಿಂದ ಸ್ಟಾರ್ಟ್ ಮಾಡೋದು. ಈ ಬ್ರೇಕರ್ ಜನರೇಟರ್ ಬ್ರೇಕರ್ ಕ್ಲೋಸ್ ಆದ್ಮೇಲೆನೆ ಅಲ್ಲಿಂದ ನಮಗೆ ಇನ್ಪುಟ್ ಇರ್ತಾವ ಸರ್, ಔಟ್ಪುಟ್ ಆಗ್ಬಿಡುತ್ತೆ. ಅಲ್ಲಿಂದ ಔಟ್ಪುಟ್ ಕೊಟ್ಮೇಲೆ ಇನ್ಪುಟ್ ಇಂದ ಔಟ್ಪುಟ್ ಆಗುತ್ತೆ. ಅಂದ್ರೆ ನಾವು ಅವ್ರಿಗೆ ಕೊಟ್ಟಂಗ ಸರ್, ಅಲ್ಲಿಂದ ತಗೊಳ್ಳೋದು ಸಬ್ಸ್ಟೇಷನ್ ಗೆ ಕೊಟ್ಟಂಗ ಆಗುತ್ತೆ. ಯಾವಾಗ ಇದು ಬ್ರೇಕರ್ ಕ್ಲೋಸ್ ಆದ್ಮೇಲೆ ಅಲ್ಲಿವರೆಗೆ ಏನಾಗಿರುತ್ತೆ ನಮ್ಗೆ ಇನ್ಪುಟ್ ಇರುತ್ತೆ. ಇನ್ಪುಟ್ ಅಲ್ಲಿಂದ ತಗೊಳ್ತಾ ಇರ್ತೀವಿ ನಾವು, ಸಬ್ಸ್ಟೇಷನ್ ತಗೊಳ್ತಾ ಇರ್ತೀವಿ. ಬಟ್ ಬ್ರೇಕರ್ ಕ್ಲೋಸ್ ಆದ್ಮೇಲೆ ನಾವು ಇಲ್ಲಿಂದ ಅವ್ರಿಗೆ ಕೊಡ್ತಾರೆ. ಅಲ್ಲಿ ಏನಾದ್ರು ಕಂಟ್ರೋಲ್ ಇರುತ್ತೆ ನೀವು ಕ್ಲೋಸ್ ಇದು ಮಾಡಕ್ಕೆ? ಸೇಮ್ ಇದೇ ತರ ಸಿಸ್ಟಮ್. ಬ್ರೇಕರ್ಸ್ ಇರ್ತಾವ ಸರ್, ಬ್ರೇಕರ್ ಕ್ಲೋಸ್ ಮಾಡೋದು ಡ್ರಿಪ್ ಮಾಡೋದು ಸೇಮ್ ಇದು ಸಿಸ್ಟಮ್ ಅವ್ರ ಹತ್ರ. ಅಂದ್ರೆ ಇದು ಒಂದ್ ತಿಂಗಳಿಗೆ ಎಷ್ಟು ಯೂನಿಟ್ ಇದಾಗುತ್ತೆ ನನ್ನ ಅವರೇಜ್ ಪರ್ ಡೇ ನಮಗೆ ಫುಲ್ ಜನರೇಷನ್ ಇದ್ದ ಟೈಮಲ್ಲಿ 1.2 ತನ ಮೆಗಾವ್ಯಾಟ್ ಹೋಗುತ್ತೆ. ಮೆಗಾವ್ಯಾಟ್ 1.2 ಮಿಲಿಯನ್ಸ್ ಪರ್ ಮಂತ್ ಗೆ ಏನಿಲ್ಲ ಅಂದ್ರೂ 30 ಮಿಲಿಯನ್ಸ್ ಹಂಗ 30 ಮಿಲಿಯನ್ 35 ಫುಲ್ ಜನರೇಷನ್. ವಾಟರ್ ಮೇಲೆ ಲೋಡ್ ಮೇಲೆ ಡಿಪೆಂಡ್ ಅಪ್ ಆಗುತ್ತೆ. ಅದೇ ಈ ಸೀಸನ್ ಮೇಲೆ ಸೀಸನ್ ವಾಟರ್ ಪ್ರೆಷರ್ ಇರುತ್ತೆ ಸರ್, ಅದರ ಮೇಲೆ ನಾವು ಲೋಡ್ ಹಾಕ್ತಾ ಇರ್ತೀವಿ. ಬಟ್ ಇಲ್ಲಿ ನಮ್ಗೆ ಬೇಕಾದ್ರೆ 10,000 ಕ್ಯೂಸೆಕ್ಸ್ 1 TMC ಇತ್ತು ಅಂದ್ರೆ ಫುಲ್ ಲೋಡ್ ಇರುತ್ತೆ ಸರ್. ಫುಲ್ ಲೋಡ್ ಮೋಸ್ಟ್ಲಿ ಏಪ್ರಿಲ್ ಮೇ ನಲ್ಲಿ ಸ್ವಲ್ಪ ಕಡಿಮೆ ಆಗ್ಬೋದು ಅನ್ಸುತ್ತೆ. ವಾಟರ್ ಸಪ್ಲೈ ಕಡಿಮೆ ಸಪ್ಲೈ ಕಡಿಮೆ ಆದಾಗ ಕಡಿಮೆ ಆಗುತ್ತೆ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಫುಲ್ 3 months ಫುಲ್ ಜನರೇಷನ್. ಈ ವಾಟರ್ ಎಲ್ಲಿ ಇದರಿಂದಾನೇ ಬರುತ್ತೆ? ನಾರಾಯಣಪುರ ಬ್ಯಾಕ್ ವಾಟರ್ ಅದೇನೋ ಒಂದು ಆಮ್ಲಿಂಗೇಶ್ವರ ಒಂದು ಇದೆ ಅಂತ ಇದೆಯಲ್ಲ, ಡ್ಯಾಮ್ ಇದೆ, ಅಲ್ಲಿಂದಾನೆ ದೇವಸ್ಥಾನ ಇದೆಯಲ್ಲ ಸರ್, ಅಲ್ಲಿಂದಾನೆ ಮುಂದೆ ಬರ ಒಳಗೇನೆ ಒಂದು ವಾಲ್ ಕಟ್ಟಿದೆ ಸರ್ ಅಡ್ಡ ನದಿಗೆ. ಹೌದು, ಅಲ್ಲಿ ಕಟ್ಟಿದ್ದಾರೆ, ಮೊನ್ನೆ ಹೋಗಿದ್ರಲ್ಲಿ. ಸೈಡ್ ಹೋಗಲ್ಲ ಸರ್ ನೀರು, ಟೋಟಲ್ ನದಿಗೆ ಬಂದಂತ ನೀರನ್ನೇ ನಮ್ ಕ್ಯಾನಲ್ ಒಳಗಡೆನೆ ಬಂದು ಇಲ್ಲಿಗೆ ಬೈಪಾಸ್ ಬೇಕಾದ ಸೈಡ್ ಅಲ್ಲಿ ಒಂದು ಇದು ಮಾಡಿದಾರೆ, ಅಲ್ಲಿಂದಾನೇ ಇದಾಗುತ್ತೆ ಬೈಪಾಸ್. ಅಲ್ಲಿದೆ ಎಲ್ಲ ಟ್ರಾನ್ಸ್ಫಾರ್ಮರ್ಸ್. ಇದು ಬಂದ್ಬಿಟ್ಟು ಲೈನ್ ಸರ್. ಇದು ಲೈನ್ ಅಲ್ಲಿ ಬಂದ್ಮೇಲೆ ನಮ್ಗೆ ಐಸೋಲೇಟರ್ ಕ್ಲೋಸ್ ಓಪನ್ ಕ್ಲೋಸ್ ಅಂದ್ರೆ ಅಲ್ಲಿ ಸೆಕೆಂಡ್ ಅಲ್ಲಿ ROIB ಇದೆಯಲ್ಲ ಸರ್, ಕಲರ್ ಕೋಡ್ ಇದೆಯಲ್ಲ, ಕಲರ್ ಕೋಡಿಂಗ್ ಅದ್ರ ಈ ಕಡೆ ಸೈಡ್ ಇರೋದು ನಮ್ಗೆ ಐಸೋಲೇಟರ್ ಸರ್. ಐಸೋಲೇಟರ್ ಅದನ್ನ ಓಪನ್ ಕ್ಲೋಸ್ ಮಾಡ್ಕೋಬಹುದು. ಅಕಸ್ಮಾತ್ ನಮ್ಗೆ ಲೈನ್ ಬೇಕಾಗಿಲ್ಲ, ಈ ಕಡೆ ಮೇಂಟೆನೆನ್ಸ್ ಇತ್ತು ಅಂದ್ರೆ ಅದನ್ನ ಓಪನ್ ಮಾಡ್ಕೊಂಡ್ರೆ ನಮ್ಗೆ ಲೈನ್ ಕಟ್ ಆಗುತ್ತೆ. ಅಲ್ಲಿ ಓಪನ್ ಆದ್ರೆ ಅಲ್ಲಿಂದ ಡೈರೆಕ್ಟ್ ಏನಾಗುತ್ತೆ ಟ್ರಾನ್ಸ್ಫಾರ್ಮರ್ ಬಂದ್ಬಿಡುತ್ತೆ ಸರ್. ಅಲ್ಲಿ ಆ ಕಡೆ ಇಲ್ಲಿ 3 ಐಸೋಲೇಟರ್ಸ್ ಇರ್ತವೆ, ಇಲ್ಲಿ ಅವೆಲ್ಲ ಕ್ಲೋಸ್ ಇದಾವೆ. ಅಂದ್ರೆ ನಮ್ಮ ಟ್ರಾನ್ಸ್ಫಾರ್ಮರ್ HV ಸೈಡ್ ಅದು ಅಂದ್ರೆ 110 KV. ಆ 110 KV ಆ ಕಡೆ ಸೈಡ್ ಬರೋದು ನಮ್ಗೆ 11 KV. ಆ ಸೈಡ್ ಅಲ್ಲಿ 4 ಕೇಬಲ್ ಇರುತ್ತೆ ಸರ್. ಈ ಕಡೆ 3 ಕೇಬಲ್ ಬಂದಿರುತ್ತೆ, ಆ ಸೈಡ್ 4 ಇರುತ್ತೆ. ಅಂದ್ರೆ ಒಂದು ನ್ಯೂಟ್ರಲ್ ನಮ್ ನ್ಯೂಟ್ರಲ್ ಬೇಕಾಗುತ್ತೆ. ಆ 11 KV ನಮ್ಗೆ ಡೈರೆಕ್ಟ್ ಏನಾಗುತ್ತೆ ಬ್ರೇಕರ್ಸ್ ಥ್ರೂ ನಮ್ ಪ್ಯಾನಲ್ ಬರುತ್ತೆ. ಇಲ್ಲಿ ಪ್ಯಾನಲ್ ಇನ್ಪುಟ್ ಆಗಿ ಅಂದ್ರೆ ನಿಮ್ಗೆ ಹೆಂಗ ಸಿಚುವೇಶನ್ ತಕ್ಕಂಗೆ ಇದು ಓಪನ್ ಕ್ಲೋಸ್ ಮಾಡ್ತಾರೆ. ಅಂದ್ರೆ ನಮ್ ಮೇಂಟೆನೆನ್ಸ್ ಟೈಮ್ ಅಲ್ಲಿ ಮಾತ್ರ ನಾವು ಓಪನ್ ಮಾಡ್ಕೋತೀವಿ. ಜನರೇಷನ್ ಟೈಮ್ ಅಲ್ಲಿ ಕ್ಲೋಸ್ ಇರುತ್ತೆ. ಅಂದ್ರೆ ಈಗ ಒಂದು ಯೂನಿಟ್ಗೆ ಎಷ್ಟು ಚಾರ್ಜ್ ಮಾಡ್ತಿದ್ದಾರೆ ಇಲ್ಲಿ? ಈಗ ಸಬ್ಸ್ಟೇಷನ್ ಗೆ ಎಕ್ಸೆಸ್ ಇರಲ್ಲ. ಮೇನ್ ಇಂಜಿನಿಯರ್ ಯಾರು ಇಲ್ಲಿ? GM ಸರ್ ಎಲ್ಲ. ಇದು ಪೈನಿಯರ್ ಅಂತ ಏನ್ ಕಂಪನಿ ಇದೆ ಅವ್ರ GM ಸರ್. ಪವರ್ ಕಾರ್ಪೊರೇಷನ್ ಜನರಲ್ ಮ್ಯಾನೇಜರ್ MD ಹೈದರಾಬಾದ್. 80 ಇಂಚಸ್ ಫುಲ್ ಅನ್ನು ಅವರೇ ಸೀನಿಯರ್ ಜನರಲ್ ಮ್ಯಾನೇಜರ್ ಅರವಿಂದ್. ಮತ್ತೆ ಇಲ್ಲಿ ಅಕೌಂಟ್ಸ್ ಚೇತನ್ ಸರ್ ಇರ್ತದೆ ಅವರು. ಬಟ್ ಆಮೇಲೆ GM ಸರ್ ಅವ್ರಿಬ್ರಿಗೆ ಅವೆಲ್ಲ ಇರ್ತದೆ. ಇಲ್ಲಿ ಮತ್ತೆ ಈಗ ಹೆಂಗೆ ನಿಮ್ ಉಳ್ಕೊಳಕ್ಕೆ ವ್ಯವಸ್ಥೆ? ವಾಟರ್ಸ್ ಇದೆ, ವಾಟರ್ಸ್ ಕ್ಯಾಂಟೀನ್ ಎಲ್ಲ ನೀರು ವಾಟರ್ RO ವಾಟರ್ ಇದೆ ಸರ್. ಸರ್ ತುಂಬಾ ಖುಷಿ ಆಯ್ತು. ಬಹಳ ದಿನ ಬರ್ಬೇಕಂತ ಮಾಡಿದ್ರಿ, ಇವತ್ತು ಕಾಲ ಕೂಡಿ ಬಂತು. ನೀವು